ಯಾವುದೇ ಒಬ್ಬ ಫ್ರೆಷರ್ ಸಪೋಸ್ SAP ಯಾವುದೇ ಒಂದು ಮಾಡ್ಯೂಲ್ ಮಾಡಿದರೆ ಅವನಿಗೆ ಜಾಬ್ ಸಿಗ್ತದ ಅನ್ನುವಂತಹ ಒಂದು ಡೌಟ್ ಇರುತ್ತೆ. ಆರ್ಎಲ್ಸ್ SAP ಮಾಡ್ಯೂಲ್ ಮಾಡಿದರೆ ಕಂಪನೀಸಲ್ಲಿ ಸೆಲೆಕ್ಷನ್ ಆಗ್ತದ ಅನ್ನುವಂತಹ ಒಂದು ಕ್ವೆಶನ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಒಬ್ಬ ಫ್ರೆಷರ್ SAP ಮಾಡ್ಯೂಲ್ ಮಾಡಿದರೆ ಜಾಬ್ ಸಿಗ್ತದ, ಒಂದು ವೇಳೆ ಜಾಬ್ ಸಿಗಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥ ಒಂದು ಕ್ವೆಶನ್ಗೆ ಕಂಪ್ಲೀಟ್ ಆದ ಒಂದು ಆನ್ಸರ್ ಈ ವಿಡಿಯೋ ಥ್ರೂ ಪ್ರೊವೈಡ್ ಮಾಡ್ತೇನೆ. ಸೊ ಈ ವಿಡಿಯೋನ ಯಾರು SAPಯಲ್ಲಿ ಸೀರಿಯಸ್ ಆಗಿ ಕ್ಯಾರಿಯರ್ನ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ, ಎಕ್ಸ್ಪೆಷಲಿ ಫ್ರೆಷರ್, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟಿಗೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಗೆ ಆನ್ಸರ್ ಮಾಡ್ತಾನೆ. ಒಬ್ಬ ಫ್ರೆಷರ್ಗೆ SAP ಮಾಡ್ಯೂಲ್ ಮಾಡಿದರೆ, ಯಾವುದೇ SAP ಮಾಡ್ಯೂಲ್ ಇರ್ಬೋದು, ಮಾಡಿದರೆ ಜಾಬ್ ಸಿಗ್ತದ, ಇಂಡಸ್ಟ್ರಿಯಲ್ಲಿ ಸ್ಕೋಪ್ ಇದೆಯಾ ಅನ್ನುವಂಥದ್ದು. ಮೇಯ್ನಾಗಿ ಆನ್ಸರ್ ಹೌದು. ಒಬ್ಬ ಫ್ರೆಷರ್ಗೆ SAP ಮಾಡ್ಯೂಲ್ ಮಾಡಿದರೆ MNC ಕಂಪನೀಸ್ಗಳಲ್ಲಿ ಜಾಬ್ ಸಿಗ್ತದೆ. SAP ಮಾಡ್ಯೂಲ್ ಒಬ್ಬ ಫ್ರೆಷರ್ ಮಾಡಿದರೆ ಅವನಿಗೆ ಕಂಪನೀಸಲ್ಲಿ ಸೆಲೆಕ್ಷನ್ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆದ ಕ್ವೆಶನ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಒಬ್ಬ ಫ್ರೆಷರ್ ಯಾವ ರೀತಿ SAP ಮಾಡ್ಯೂಲ್ ಮಾಡಿ ಕಂಪನೀಸಲ್ಲಿ ಜಾಬ್ ತಗೋಬೋದು ಅನ್ನುವಂತಹ ಒಂದು ಸ್ಟೆಪ್ಸ್ಗಳನ್ನ ಕೊಟ್ಟಿದ್ದೇನೆ. ಪ್ಲೀಸ್ ಅದನ್ನು ಫಾಲೋ ಮಾಡಿ. ಸೊ ಫಸ್ಟಿಗೆ ನೀವೇನು ಮಾಡಬೇಕು, ಡೈರೆಕ್ಟಾಗಿ ಯಾವುದೇ ಒಂದು ಕೋರ್ಸ್ ಜಾಯ್ನ್ ಆಗೋ ಮುಂಚೆ ಫಸ್ಟ್ ಸ್ಟೆಪ್, ಇದು ತುಂಬ ಇಂಪಾರ್ಟೆಂಟ್ ಆದ ಸ್ಟೆಪ್, ನಿಮ್ಮದೇ ಆದ ಒಂದು ಹೋಮ್ವರ್ಕ್ನ ಮಾಡ್ಕೋಬೇಕು. ಅಂದರೆ ನೀವು ರಿಸರ್ಚ್ ಮಾಡಬೇಕಾಗತ್ತೆ. ಸೊ ತುಂಬ ಫ್ರೀ ರಿಸೋರ್ಸಸ್ಗಳಿದೆ, ಅಲ್ಲಿ ಹೋಗ್ಬಿಟ್ಟು SAP ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ತಗೊಳ್ಳಿ. SAP ಅಂದ್ರೇನು, SAP ಮಾಡ್ಯೂಲ್ಸ್ಗಳು ಯಾವುದು, ಕರೆಂಟ್ ಸ್ಕೋಪ್ ಏನಿದೆ, ಫ್ಯೂಚರ್ ಸ್ಕೋಪ್ ಏನಿದೆ, ಈ ರೀತಿಯಾದ ಒಂದು ಇನ್ಫಾರ್ಮೇಷನ್ಸ್ನ ನೀವು ತಗೋಬೋದು. ಮೇ ಬಿ ಇಂಟರ್ನೆಟ್ಟಿಂದ ತಗೋಬೋದು, ಇಲ್ಲದಿದ್ದರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ, ನಿಮ್ಮ ಸರ್ಕಲಲ್ಲಿ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರು SAP ಪ್ರಾಸೆಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಆರ್ಎಲ್ಸ್ ಇವನ್ IT ಕಂಪನೀಸಲ್ಲಿ ಅವ್ರ MNC ಕಂಪನೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರ ಥ್ರೂ ನೀವು ಎಷ್ಟು ವೇಯಲ್ಲಿ ಪಾಸಿಬಲ್ ಇದೆ ಅಷ್ಟು ವೇಯಲ್ಲಿ ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಯರ್ ಆಗಬೇಕಾಗತ್ತೆ. ಸೊ ಒಮ್ಮೆ ನಿಮಗೆ ಓಕೆ, ನನಗೆ ಇದರಲ್ಲಿ ಮುಂದೆ ಹೋಗಬೇಕು ಅಂತ ಅನಿಸಿದಾಗ ಸೆಕೆಂಡ್ ಇಂಪಾರ್ಟೆಂಟ್ ಆದ ಒಂದು ಸ್ಟೆಪ್ ನೀವೇನು ಮಾಡಬೇಕು ಅಂದರೆ, ಯಾವ ಮಾಡ್ಯೂಲ್ ನನಗೆ ಸೂಟೇಬಲ್ ಆಗಿರುತ್ತೆ, ಆರ್ಎಲ್ಸ್ ನಾನು ಯಾವ ಮಾಡ್ಯೂಲ್ ಮಾಡಬೇಕು ಅನ್ನುವಂಥ ಕ್ಲಾರಿಟಿನ ನಿಮಗೆ ಸಿಗಬೇಕು. ನೋಡಿ, SAPಯಲ್ಲಿ ಮೋರ್ ದೆನ್ 40 ಮಾಡ್ಯೂಲ್ಸ್ಗಳಿದೆ. ಅದರಲ್ಲಿ ಕಾಮನ್ ಆಗಿ ಯೂಸ್ ಆಗುವಂಥ ಕೆಲವು ಮಾಡ್ಯೂಲ್ಸ್ಗಳು FI, CO, MM, SD, PP, HR, HCM, WM, PM. ಸೊ ಈ ರೀತಿ ಕೆಲವು ಮಾಡ್ಯೂಲ್ಸ್ಗಳು ಕಾಮನ್ ಆಗಿ ಎಲ್ಲ MNC ಕಂಪನೀಸ್ಗಳಲ್ಲಿ ಯೂಸ್ ಆಗ್ತದೆ. ಸೊ ಇವಾಗ ನಿಮ್ಮ ಒಂದು ಗ್ರ್ಯಾಜುಯೇಷನ್, ನಿಮ್ಮ ಒಂದು ಕ್ವಾಲಿಫಿಕೇಷನ್ ಮತ್ತು ನಿಮ್ಮ ಒಂದು ಸ್ಟ್ರೆಂತ್ನ ಅಕಾರ್ಡಿಂಗ್ ನೀವು ಯಾವ ಮಾಡ್ಯೂಲ್ ಮಾಡ್ಬೋದು ಅನ್ನುವಂಥ ಕ್ಲಾರಿಟಿ ನೀವು ತಗೋಬೇಕಾಗತ್ತೆ. ಅಗೇನ್ ನೀವು ಬೇರೆ ಬೇರೆ ರಿಸೋರ್ಸ್ಗಳಿಂದ ರಿಸರ್ಚ್ ಮಾಡಿಕೊಂಡು ನಿಮಗೆ ಈ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇದು ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಯಾವ ಮಾಡ್ಯೂಲ್ ನಾನು ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್, ಒಮ್ಮೆ ನಿಮಗೆ ಇದು ಕ್ಲಾರಿಟಿ ಸಿಕ್ಕಿದ ಮೇಲೆ ನೀವು ಥರ್ಡ್ ಸ್ಟೆಪ್ ಏನು ಮಾಡಬೇಕು ಅನ್ನುವಂಥದ್ದಂದರೆ, ಎಲ್ಲಿ ಟ್ರೈನಿಂಗ್ ತಗೊಳ್ಳುವ ಅನ್ನೋಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಆದ ಸ್ಟೆಪ್ ಆಗಿರುತ್ತೆ. ನೋಡಿ, ಟ್ರೈನಿಂಗ್ ನಿಮಗೆ ಒಬ್ಬ ಇಂಡಿವಿಜುವಲ್ ಟ್ರೈನರಿಂದ ತಗೋಬೋದು, ಇಲ್ಲದಿದ್ದರೆ ಇನ್ಸ್ಟಿಟ್ಯೂಟಿಂದ ತಗೋಬೋದು. ಇಂಡಿವಿಜುವಲ್ ಟ್ರೈನರ್ ಇರ್ಬೋದು, ಇನ್ಸ್ಟಿಟ್ಯೂಟ್ ನಿಮಗೆ ಆಫ್ಲೈನ್ ಆರ್ ಆ್ಯಸ್ ವೆಲ್ ಆಸ್ ಆನ್ಲೈನ್ ಎರಡು ಮೋಡಿಂದನೂ ಟ್ರೈನಿಂಗ್ ಕೊಡ್ತಾರೆ. ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗುತ್ತೆ ನೀವು ಆ ರೀತಿ ಟ್ರೈನಿಂಗ್ ತಗೋಬೋದು. ಓಕೆ, ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ಫ್ಯಾಕ್ಟರ್ ಏನಂದರೆ, ನೀವು ಯಾರ ಅಂಡರಿಂದ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ, ಅವರ ಒಂದು ನಾಲೆಜ್ ಏನು, ಅವರ ಒಂದು ಎಕ್ಸ್ಪೀರಿಯನ್ಸ್ ಏನು, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇದನ್ನು ಸಹ ನೀವು ಅಗೇನ್ ನೀವು ಪ್ರಾಪರಾಗಿ ರಿಸರ್ಚ್ ಮಾಡಿಕೊಂಡು ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಅಗೇನ್ ನಿಮಗೆ ಸಪೋಸ್ ಡೈರೆಕ್ಟಾಗಿ ನೀವು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗೋ ಮುಂಚೆ ನೀವೇನು ಮಾಡ್ಬೋದು ಅಂದರೆ, ಫ್ರೀ ರಿಸೋರ್ಸಸ್ಗಳಿಂದ ಆದಷ್ಟು SAP ಟ್ರೈನಿಂಗ್ ತಗೊಳ್ಳಿಕ್ಕೆ ನೋಡಿ. ಫ್ರೀ ರಿಸೋರ್ಸಸ್ಗಳು ತುಂಬ ಇದೆ. ಒಳ್ಳೆಯದ ಒಂದು ವೆಬ್ಸೈಟ್ ಹೇಳ್ತೇನೆ, guru99.com. ಸೊ guru99.com ಅಲ್ಲಿ ನಿಮಗೆ SAP ಆಲ್ಮೋಸ್ಟ್ ಕಾಮನ್ ಮಾಡ್ಯೂಲ್ಸ್ಗಳ ಬಗ್ಗೆ ಫ್ರೀ ಆದ ಒಂದು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿಂದ ಇನ್ಫಾರ್ಮೇಷನ್ಸ್ನ ನೀವು ತಗೋಬೋದು. ನೆಕ್ಸ್ಟ್ ಫ್ರೀಯಾಗಿ ಸಿಗುವಂಥದ್ದು ನಿಮ್ಗೆ ಎಲ್ಲರಿಗೆ ಗೊತ್ತಿರುವಂಥದ್ದು ಯೂಟ್ಯೂಬ್. ಸೊ ಯೂಟ್ಯೂಬಲ್ಲಿ ತುಂಬ ಒಳ್ಳೆ ಟ್ರೈನರ್ಸ್ಗಳು, ಪ್ರೊಫೆಷ್ನಲ್ ಟ್ರೈನರ್ಸ್ಗಳು ಅವರು ಫ್ರೀಯಾಗಿ ಒಂದು
ಮಾಡ್ಯೂಲ್ಸ್, ಕಾಮನ್ ಮಾಡ್ಯೂಲ್ಸ್ಗಳ ಮೇಲೆ ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಆದಮೇಲೆ ಸಪೋಸ್ ನಿಮಗೆ ಕಾನ್ಫಿಡೆಂಟ್ ಇದೆ, ಮಾಡ್ತೀನಿ, ನಾನು ಕಲಿತೇನೆ ಅಂತ ಆದಾಗ ನೆಕ್ಸ್ಟ್ ನೀವು ಒಬ್ಬ ಪ್ರೊಫೆಷ್ನಲ್ ಟ್ರೈನರಿಂದ ಟ್ರೈನಿಂಗ್ ತಗೋಬೇಕು. ಸೊ ಅವಾಗನೇ ಹೇಳಿದಾಗೆ, ಸೊ ಇನ್ಸ್ಟಿಟ್ಯೂಟ್ ಆರಲ್ಸ್ ಇಂಡಿವಿಜುವಲಿಂದ ನೀವು ಟ್ರೈನಿಂಗ್ ತಗೋಬೋದು. ಆರಲ್ಸ್ ನಿಮಗೆ ಆಫ್ಲೈನ್ ತಗೊಳ್ಳಿಕ್ಕೆ ಆಗಲ್ಲ ಅಂತಾದರೆ ನೀವು ಆನ್ಲೈನ್ ಕೆಲವು ಪೇಯ್ಡ್ ಕೋರ್ಸಸ್ಗಳಿದೆ, ಇಲ್ಲಿಂದ ತಗೋಬೋದು. ಕೆಲವು ಪೇಯ್ಡ್ ವೆಬ್ಸೈಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಫಸ್ಟ್ ಬಂದುಬಿಟ್ಟು ಅಟೋಸ್ ಅನ್ನುವಂಥದ್ದು SAPಯ ಒಂದು ಅಫಿಷಿಯಲ್ ಟ್ರೈನಿಂಗ್ ಪಾರ್ಟ್ನರ್ ಆಗಿದೆ. ಸೊ ಇಲ್ಲಿಂದ ನೀವು ಟ್ರೈನಿಂಗ್ ತಗೋಬೋದು. ಸೊ ಇಲ್ಲಿ ಟ್ರೈನಿಂಗ್ ಏನು ಫೀಸ್ ಏನಿದೆ ಕನ್ಸಲ್ಟೆಂಟ್ ಲೆವೆಲ್ಗೆ ಇದು ಬಂದುಬಿಟ್ಟು ಅರೌಂಡ್ 2 to 3 lakhs ತನಕ ಇರುತ್ತೆ. ಸರ್ಟಿಫಿಕೇಷನ್ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 50,000 ತನಕ ಇರುತ್ತೆ. ಸೊ SAP ವೆಬ್ಸೈಟ್ sap.comಗೆ ಹೋದರೆ ನಿಮಗೆ ಸರ್ಟಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಟ್ರೈನಿಂಗ್ ಯಾವುದೇ ಇನ್ಸ್ಟಿಟ್ಯೂಟಿಂದ ತಗೋಬೋದು. ಅಥರೈಸ್ ಸರ್ಟಿಫಿಕೇಟ್ ನೀವು SAP.com ಇಂದ ಅಪ್ಲೈ ಮಾಡ್ಬೋದು. ಇಲ್ಲಿ ಇವಾಗದು ಕರೆಂಟ್ ಪ್ರೈಸ್ ಯಾವ ರೀತಿ ಇದೆ ಅಂದರೆ ಸಿಂಗಲ್ ಅಟೆಂಪ್ಟ್ಗೆ ಅರೌಂಡ್ 16,000 ತನಕ ಇದೆ. 6 ಅಟೆಂಪ್ಟ್ಸ್ಗಳಿಗೆ ನಿಮ್ಗೆ ಅರೌಂಡ್ 46,000 ತನಕ ರೇಂಜ್ ಆಗುತ್ತೆ. ಸೊ ನೀವು ಟ್ರೈನಿಂಗ್ ಯಾವುದೇ ಬೇರೆ ಇನ್ಸ್ಟಿಟ್ಯೂಟಿಂದ ತಗೋಬೋದು, ಇಲ್ಲ ಓನಾಗಿ ನೀವು ಬೇರೆ ಫ್ರೀ ಆರ್ ಎಲ್ಸ್ ಪೇಯ್ಡ್ ಪ್ಲ್ಯಾಟ್ಫಾರ್ಮಿಂದ ಟ್ರೈನಿಂಗ್ ತೊಗೊಂಡು ಇಲ್ಲಿ ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ರೀಸನೇಬಲ್ ಕಾಸ್ಟ್ ಆನ್ಲೈನ್ ಟ್ರೈನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ ಮೇಯ್ನಾಗಿ ಇರುವಂಥದ್ದು ಯುಡೆಮಿ, ಸ್ಕಿಲ್ ಶೇರ್, tutorials.com. ಸೊ ಈ ಸೈಟ್ಗಳಿಂದನೂ ನೀವು ಪೇಯ್ಡ್ ಟ್ರೈನಿಂಗ್ನ ತಗೋಬೋದು. ಸೊ ಟ್ರೈನಿಂಗ್ ಫೀಸು ತುಂಬ ರೀಸನಬಲ್ ಆಗಿರುತ್ತೆ. ಅರೌಂಡ್ 350 ರೂಪೀಸಿಂದ 3,000 ತನಕ ಈ ರೀತಿ ರೇಂಜ್ ಆಗುತ್ತೆ. ಸೊ ಇದು ಬಿಟ್ಟು ನಾವು ನಮ್ಮ ಇನ್ಸ್ಟಿಟ್ಯೂಟ್ ರೂಟ್ಸ್ ಇನ್ಸ್ಟಿಟ್ಯೂಟ್, ನಮ್ಮ ಇನ್ಸ್ಟಿಟ್ಯೂಟಲ್ಲೂ ಆನ್ಲೈನ್ ಆ್ಯಸ್ ವೆಲ್ ಆಸ್ ಆಫ್ಲೈನ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತೇವೆ. ಸೊ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ rootsinstitute.in ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಒಮ್ಮೆ ನಿಮಗೆ ಟ್ರೈನಿಂಗ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ನೀವು ಇಂಟರ್ನ್ಶಿಪ್ಗೆ ಟ್ರೈ ಮಾಡಬೇಕು, ಲೈವ್ ಪ್ರಾಜೆಕ್ಟ್ಸ್ಗೆ ಟ್ರೈ ಮಾಡಬೇಕು, ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ತುಂಬ ಜನ ಸ್ಟೂಡೆಂಟ್ಸು ನಾನು ನೋಡಿದ್ದೇನೆ 2 to 3 months ಏನು ಟ್ರೈನಿಂಗ್ ಆಗುತ್ತೆ, ಅದರ ನಂತರ ಅವ್ರು ಕಂಪ್ಲೀಟ್ಲಿ ಟ್ರೈನರಿಂದ ಇನ್ಸ್ಟಿಟ್ಯೂಟಿಂದ ಡಿಸ್ಕನೆಕ್ಟ್ ಆಗ್ತಾರೆ. ಆಮೇಲೆ ಇವನ್ ಅಪ್ಲಿಕೇಶನ್ ಸಾಫ್ಟ್ವೇರ್ನೂ ನೋಡೋಲ್ಲ, SAP ಸಾಫ್ಟ್ವೇರ್ನೂ ನೋಡೋಲ್ಲ. ಸೊ ಇದು ದೊಡ್ಡ ಒಂದು ಮಿಸ್ಟೇಕ್ ಆಗುತ್ತೆ. ನೀವು ಏನು ಮಾಡಬೇಕಾಗುತ್ತೆ, ನಿಮ್ಮ ಹತ್ರ ಸರ್ವರ್ ಇರಬೇಕಾಗತ್ತೆ, ಸಾಫ್ಟ್ವೇರ್ ಇರಬೇಕಾಗುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಾಗುತ್ತೆ, ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಸೊ ನೀವು ಎಲ್ಲಿಂದಾದರೂ ಇಂಟರ್ನ್ಶಿಪ್ಗೆ ಟ್ರೈ ಮಾಡಿ, ಲೈವ್ ಪ್ರಾಜೆಕ್ಟ್ ಸಿಗ್ತದೋ ನೋಡಿ. ಸೊ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಸ್ಕಿಲ್ ಸ್ಟ್ರಾಂಗ್ ಮಾಡೋದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ಇದು ಬಿಟ್ಟು ನೀವು ಬರೀ ಕೋರ್ಸ್ ಮಾಡಿ ಸರ್ಟಿಫಿಕೇಷನ್ ತಗೊಂಡು ನನಗೆ ಜಾಬ್ ಸಿಗಬೇಕು ಅಂತ ಹೇಳಿದರೆ ಅದು ಪಾಸಿಬಲ್ ಇಲ್ಲ. ಯಾಕಂದರೆ ರಿಕ್ರೂಟರ್ಸು ನಿಮ್ಮ ಒಂದು ಸ್ಕಿಲ್ನ ನೋಡ್ತಾರೆ, ಒಳ್ಳೆಯ ಒಂದು ಸ್ಕಿಲ್ ಕ್ಯಾಂಡಿಡೇಟ್ನ ಅವರು ಹೈರ್ ಮಾಡ್ತಾರೆ. ಸೊ ಆದ್ದರಿಂದ ನೀವು ಪ್ರಾಕ್ಟೀಸ್ ಇದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದುಬಿಟ್ಟು ಎಫೆಕ್ಟಿವ್, ಅಟ್ರಾಕ್ಟಿವ್ ಕ್ಯುರಿಕುಲಮ್ ವಿಟಿನ ಕ್ರಿಯೇಟ್ ಮಾಡುವಂಥದ್ದು, CVನ ಕ್ರಿಯೇಟ್ ಮಾಡುವಂಥದ್ದು ಆಗಿರುತ್ತೆ. ಸೊ ಇದಕ್ಕೆ ನೀವು ಒಬ್ಬ ಪ್ರೊಫೆಷ್ನಲ್ ಅವ್ರನ್ನ ಅಪ್ರೋಚ್ ಆಗಿಬಿಟ್ಟು ಅವರ ಹತ್ರ ಗೈಡೆನ್ಸ್ ತಗೋಬೋದು. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಿಂದ ಎಫೆಕ್ಟಿವ್ ಆದ ಒಂದು CVನ ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು, ಈ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ಕೋಬೋದು. ಎಫೆಕ್ಟಿವ್ CVಯಲ್ಲಿ ನೀವು ಮಾಡಿರುವಂತಹ SAP ಪ್ರಾಜೆಕ್ಟ್ಸ್ಗಳ ಬಗ್ಗೆ ಪ್ರಾಪರಾದ ಇನ್ಫಾರ್ಮೇಷನ್ ಹಾಕಿ, ಇಂಟರ್ನ್ಶಿಪ್ ಮಾಡಿದರೆ ಅದರ ಒಂದು ಡೀಟೇಲ್ಸ್ ಹಾಕಿ, ಲೈವ್ ಪ್ರಾಜೆಕ್ಟ್ಸ್, ಅಕಾಡೆಮಿಕ್ ಅಚೀವ್ಮೆಂಟ್ಸ್ಗಳ ಬಗ್ಗೆ ಪ್ರಾಪರಾಗಿ ಮೆನ್ಷನ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಮ್ಮೆ ನಿಮ್ಮ ಎಫೆಕ್ಟಿವ್ ಆದ ಒಂದು CV ಆದಮೇಲೆ ನೀವೇನು ಮಾಡಬೇಕಾಗುತ್ತೆ, ನೀವು ಕೆಲವು ಸೋಷಲ್ ಮೀಡಿಯಾ ಸೈಟ್ಸ್ಗಳು ಅಂದರೆ ಅಫಿಷಿಯಲ್ ಸೋಷಲ್ ಮೀಡಿಯಾ ಸೈಟ್ಸ್ಗಳು, ಎಕ್ಸಾಂಪಲ್ಗೆ ಲಿಂಕ್ಡ್ಇನ್, ಇಂಡೀಡ್, Naukri.com. ಸೊ ಈ ಎಲ್ಲ ಸೈಟ್ಸ್ಗಳಲ್ಲಿ ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು HRs ಜೊತೆ, ರಿಕ್ರೂಟರ್ಸ್ ಜೊತೆ, ಯಾರು MNC ಕಂಪನೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂಥದ್ದು, ಇಂಟರ್ಯಾಕ್ಷನ್ ಬಿಲ್ಡ್ ಮಾಡುವಂಥದ್ದು, ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಕಡೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಫಾರ್ವರ್ಡ್ ಮಾಡ್ತಾನೆ ಇರಬೇಕಾಗತ್ತೆ. ನೆಕ್ಸ್ಟ್ ಒಮ್ಮೆ ನಿಮಗೆ ಇಂಟರ್ವ್ಯೂಗೆ ಕಾಲ್ ಫಾರ್ಮ್ ಬಂದ ಮೇಲೆ ನೀವು ಇಂಟರ್ವ್ಯೂನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂಥದ್ದು ನೋಡಿ. ಮೇಯ್ನಾಗಿ ಇಂಟರ್ವ್ಯೂಸಲ್ಲಿ
ಒಬ್ಬ ಫ್ರೆಷರಿಂದ ಒಂದು ಕಂಪನಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಇದರ ಒಂದು ಕ್ಲಾರಿಟಿ ನಿಮಗೆ ಬೇಕಾಗುತ್ತೆ. ಅವರು ನಿಮ್ಮಿಂದ ಹೈ ಸ್ಕಿಲ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವೇನು ಕಲ್ತಿದ್ದೀರಾ, ಎಕ್ಸಾಂಪಲ್ಗೆ ಇಲ್ಲಿ ಮಾತಾಡೋದಾದರೆ SAP ಮಾಡೆಲ್ ನೀವೇನು ಕಲ್ತಿದ್ದೀರಾ ಅದರ ಫಂಡಮೆಂಟಲ್ ನೀವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸಪೋಸ್ ನೀವು ಅಬಾಪ್ ಮಾಡಿದರೆ ನೀವು ಅದರಲ್ಲಿ ಬೇಸಿಕ್ ಕೋಡಿಂಗ್ಸ್ಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ನೀವು FICO ಮಾಡಿದರೆ ಅಕೌಂಟಿಂಗ್ ಟರ್ಮ್ಸ್ಗಳು ಇಂಪಾರ್ಟೆಂಟ್ ಐಕೋಡ್ಸ್ಗಳು ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನಿಮ್ಮ ಒಂದು ಫಂಡಮೆಂಟಲ್ನ ಅವ್ರು ಚೆಕ್ ಮಾಡ್ತಾರೆ. ಅದರಿಂದ ನಿಮ್ಮ ಒಂದು ಫಂಡಮೆಂಟಲ್ ನೀವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕೆಲವೊಂದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳು ಬರುತ್ತೆ. ಇಂಟರ್ವ್ಯೂಸ್ಗಳು ಬರೀ ನಿಮ್ಮ ಸ್ಕಿಲ್ನ ನೋಡಿ ಆರ್ ಮಾಡಲ್ಲ, ನಿಮ್ಮ ಒಂದು ಆ್ಯಟಿಟ್ಯೂಡ್ ಏನಿದೆ, ನಿಮ್ಮ ಒಂದು ಮೈಂಡ್ಸೆಟ್ ಏನಿದೆ. ಸೊ ಮೈಂಡ್ಸೆಟ್ ಅಂತ ಬಂದಾಗ ನಿಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲ್, ನೀವು ಯಾವುದೇ ಒಂದು ಪ್ರೆಷರ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಮತ್ತು ನೀವು ಆ ಒಂದು ಕಂಪನಿಗೆ ಎಷ್ಟು ಟೈಮ್ ಸರ್ವ್ ಮಾಡ್ತೀರಾ, ಎಷ್ಟು ಟೈಮ್ ನೀವು ನಿಲ್ತೀರಾ, ಇದನ್ನೆಲ್ಲ ಕ್ವಶನ್ಸ್ಗಳನ್ನ ಅವರು ನಿಮಗೆ ಕೇಳ್ತಾರೆ. ಸೊ ತುಂಬ ಕಾಮನ್ ಆಗಿ ಮ್ಯಾಂಡೇಟ್ರಿ ಆಗಿ ಕೇಳುವಂಥ ಕ್ವಶನ್ಸ್ಗಳ ಬಗ್ಗೆ ನೀವು ಫಸ್ಟಿಗೆ ಪ್ರಿಪೇರ್ ಆಗಬೇಕಾಗತ್ತೆ. ಮ್ಯಾಂಡೇಟ್ರಿ ಕ್ವಶನ್ಸ್ ಲೈಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ಹೇಳಿ, ನೀವು ಇಲ್ಲಿಂದ 5 ವರ್ಷ ನಂತರ ನಿಮ್ಮನ್ನು ನೀವು ಎಲ್ಲಿ ನೋಡ್ತೀರಾ, ನಾವು ನಿಮ್ಮನ್ನು ಯಾಕೆ ಹೈರ್ ಮಾಡಬೇಕು, ಇದೆಲ್ಲ ಕೆಲವೆಲ್ಲ ಮ್ಯಾಂಡೇಟ್ರಿ ಕ್ವಶನ್ಸ್ಗಳು. ಸೊ ಇದರ ಬಗ್ಗೆ ಪ್ರಾಪರಾಗಿ ಪ್ರಿಪೇರ್ ಆಗಿ ಹೋಗಿ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫೀಡ್ಬ್ಯಾಕ್ ಕೊಡಲಿಕ್ಕೆ ಕೇಳ್ಬೋದು, ಇದು ತುಂಬ ಇಂಪಾರ್ಟೆಂಟು. ಸೊ ಇಂಟರ್ವ್ಯೂ ಆದಮೇಲೆ ಒಬ್ಬ ರಿಕ್ರೂಟ್ಮೆಂಟ್ ಡ್ಯೂ ವಾಂಟ್ ಟು ಆಸ್ಕ್ ಎನಿ ಕ್ವಶನ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಅವ್ರ ಹತ್ರ ಕೇಳ್ಬೋದು, ಸೊ ಫೀಡ್ಬ್ಯಾಕ್ ಕೊಡಲಿಕ್ಕೆ. ಸೊ ಇದು ನಿಮಗೆ ಇಂಪ್ರೂವೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ನೋಡಿ SAPಯಲ್ಲಿ ಫ್ರೆಷರ್ಗೆ ತುಂಬ ಚಾಲೆಂಜ್ ಇರುತ್ತೆ. ಸೊ ನೀವು 1 ಇಂಟರ್ವ್ಯೂ 2 ಇಂಟರ್ವ್ಯೂ ಅಟೆಂಡ್ ಆದ ಕೂಡಲೇ ನಿಮಗೆ ಆಫರ್ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲಿ ತನಕ ನೀವು ಪರ್ಫೆಕ್ಟ್ ಕಾನ್ಫಿಡೆಂಟಾಗಿ ನೀವು ಇಂಟರ್ವ್ಯೂಸನ್ನ ಅಟೆಂಡ್ ಆಗಲ್ವೋ ಅಲ್ಲಿ ತನಕ ಸೆಲೆಕ್ಷನ್ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಸೊ ಮಿನಿಮಮ್ ನಿಮ್ಮ ಒಂದು ಮೈಂಡ್ಸೆಟ್ ಯಾವ ರೀತಿ ಇರಬೇಕಂದ್ರೆ ಮಿನಿಮಮ್ 5 to 10 ಇಂಟರ್ವ್ಯೂಸ್ ಆದರೂ ನಾನು ಅಟೆಂಡ್ ಆಗಬೇಕಾಗ್ಬೋದು, ಈ ರೀತಿಯ ಒಂದು ಮೈಂಡ್ಸೆಟ್ನ ಫಸ್ಟಿಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಆದರೆ ಪ್ರತಿ ಇಂಟರ್ವ್ಯೂಯಲ್ಲಿ ನಿಮ್ಮ ಒಂದು 100% ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇದೆಲ್ಲ ಆದಮೇಲೆ ಒಮ್ಮೆ ನಿಮಗೆ ಸೆಲೆಕ್ಷನ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, SAPಯಲ್ಲಿ ಬರುವಂಥ ಹೊಸ ಟೆಕ್ನಾಲಜಿಗಳ ಬಗ್ಗೆ ಅಪ್ಗ್ರೇಡೇಷನ್ ಆಗಬೇಕು. ಅದು ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಸೊ ನಿಮ್ಮ ಒಂದು ಲರ್ನಿಂಗ್ ಪ್ರೊಸೆಸ್ನ ನೀವು ಬಿಡಬಾರ್ದು. ಸೊ ನೋಡಿ SAPಯಲ್ಲಿ ಒಬ್ಬ ಫ್ರೆಷರ್ಗೂ ಅಪರ್ಚುನಿಟಿ ಇದೆ, ಬಟ್ ಏನು ಪಾತ್ ಏನಿದೆ ಅಷ್ಟು ಈಸಿ ಆಗಿಲ್ಲ. ಸೊ ಯಾಕಂದರೆ ಇಲ್ಲಿ ಇದರ ಒಂದು SAP ನೀವು ಮಾಡ್ತೀರಂತಾದರೆ ನಿಮ್ಗೆ ಅದರ ಒಂದು ಸ್ಕೋಪ್ ಬಗ್ಗೆ ಗೊತ್ತಿದೆ, ಅಲ್ಲಿ ಒಂದು ಸಿಗುವಂಥ ಪೇ ಸ್ಕೇಲ್ ಎಷ್ಟು ದೊಡ್ಡದು ಅಮೌಂಟಲ್ಲಿ ಸಿಗುತ್ತೆ ಇದ್ರ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ಸೊ ಈ ರೀತಿ ಇರುವಾಗ ಇಲ್ಲಿ ಒಂದು ಕಾಂಪಿಟೀಷನ್ನು ಜಾಸ್ತಿ ಇರುತ್ತೆ. ಅದೇ ರೀತಿ ನಿಮ್ಮ ಒಂದು ಎಫರ್ಟ್, ನಿಮ್ಮ ಒಂದು ಸ್ಟ್ರಗಲ್ ಅದೇ ರೀತಿ ಇರಬೇಕು. ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ಇದ್ದರೆ ಡೆಫಿನೆಟ್ಟಾಗಿ ನಿಮಗೂ ಜಾಬ್ ಸಿಗುತ್ತೆ. ಐ ವಿಶ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಾಪರಾದ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೇನೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ SAPಯಲ್ಲಿ ಯಾವ ಮಾಡ್ಯೂಲ್ ಮಾಡಬೇಕು ಅವ್ರ ಎಲ್ಸ್ SAPಯ ಕೆಲವು ಕಾಮನ್ ಮಾಡ್ಯೂಲ್ಸ್ಗಳು ಲೈಕ್ FICO ಇರ್ಬೋದು, MM ಇರ್ಬೋದು, ಈ ಒಂದು ಮಾಡ್ಯೂಲ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೇನೆ. ಅದರ ಒಂದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಪ್ಲೀಸ್ ನೋಡಿ. ಅದರಿಂದ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ಸೊ ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್, ಸೊ ನಾವು ಈ ಒಂದು ಚಾನಲ್ನಲ್ಲಿ ಕ್ಯಾರಿಯರ್ ಓರಿಯೆಂಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೇವೆ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನೀವು ಇದನ್ನು ನಿಮ್ಮ ಒಂದು ಫ್ರೆಂಡ್ಸ್ಗೆ ಇರ್ಬೋದು, ಯಾರಿಗೆ ಯೂಸ್ ಆಗ್ಬೋದು ಅವರಿಗೆ ಡೆಫಿನೆಟ್ಟಾಗಿ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್.